ಇವತ್ತಿನ ಒಂದು ಚಿನ್ನದ ದರವನ್ನ ನೀವು ನೋಡಿದ್ರೆ ಚಿನ್ನವನ್ನ ಖರೀದಿ ಮಾಡುವ ಮನಸ್ಸು ಮಾಡಬಹುದು. 60 ರೂಪಾಯಿ ತನಕ ಕಡಿಮೆ ಆಗಿರೋದ್ರಿಂದ ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ. ಸದ್ಯ ಎಲ್ಲರ ಮನಸ್ಸಲ್ಲಿ ಚರ್ಚೆ ಆಗ್ತಿರೋ ಒಂದು ವಿಷಯ ಏನು ಅಂತ ಹೇಳಿದ್ರೆ ಅದು ಚಿನ್ನದ ವಿಚಾರ, ಚಿನ್ನದ ರೇಟಿನ ಬಗ್ಗೆ. ಇವತ್ತು ಚಿನ್ನದ ದರದಲ್ಲಿ ಸ್ವಲ್ಪ ಇಳಿಕೆ ಕಂಡಿರೋದ್ರಿಂದ ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಜನರು ಮನಸ್ಸು ಮಾಡಬಹುದು ಅನ್ನೋ ವಿಚಾರದ ಬಗ್ಗೆ ನಾವು ಇವತ್ತು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಅಂಡ್ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ಚಿನ್ನದ ದರ ಎಷ್ಟಿದೆ, ಎಷ್ಟು ರೂಪಾಯಿ ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಚಿನ್ನ ಅಂತ ಹೇಳಿದ್ಮೇಲೆ ನಮ್ಗೆಲ್ರೂ ಕೂಡ ಅದ್ರ ಮೇಲೆ ಒಂದು ಆಸಕ್ತಿ ಇರುತ್ತೆ, ಅದ್ರ ಮೇಲೆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ನಾವು ಭಾರತೀಯರು ಯಾವುದೇ ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ ಅಥವಾ ನಮ್ಗೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಆದ್ರೆ ನಾವು ಚಿನ್ನವನ್ನ ಖರೀದಿ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ನಮ್ಮಲ್ಲಿರೋ ಚಿನ್ನವನ್ನ ಹಾಕೊಂಡು ಹೋಗ್ತೀವಿ. ಚಿನ್ನ ಇಲ್ದಿದ್ರೆ ನಾವು ಖರೀದಿ ಮಾಡ್ಲಿಕ್ಕೆ ಮನ್ಸು ಮಾಡ್ತೀವಿ. ಆದ್ರೆ ಇವತ್ತಿನ ಈ ಒಂದು ರೇಟಿನ ಮೂಲಕ, ಈ ಒಂದು ಹೆಚ್ಚಳವಾದ ದರದಿಂದ ನಮಗೆ ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಇವತ್ತಿನ ಒಂದು ಚಿನ್ನದ ದರವನ್ನ ನೀವು ನೋಡಿದ್ರೆ ಚಿನ್ನವನ್ನ ಖರೀದಿ ಮಾಡುವ ಮನಸ್ಸು ಮಾಡಬಹುದು. ಇಲ್ಲಿ ತನಕ ಚಿನ್ನದ ದರ 10-20 ರೂಪಾಯಿ ಕಡಿಮೆ ಆಗ್ತಿತ್ತು, ಹಬ್ಬಬ್ಬ ಅಂತ ಹೇಳಿ ಒಂದು 15 ರೂಪಾಯಿ ತನಕ ಕಡಿಮೆ ಆಗ್ತಿತ್ತು. ಆದ್ರೆ ಇವತ್ತು 60 ರೂಪಾಯಿ ತನಕ ಕಡಿಮೆ ಆಗಿರೋದ್ರಿಂದ ಚಿನ್ನವನ್ನ ಒಂದ್ ಮಟ್ಟಿಗೆ ನೀವು ಖರೀದಿ ಮಾಡೋ ಮನಸ್ಸನ್ನ ಮಾಡಬಹುದು ಅನ್ನುವಂತಹ ವಿಚಾರದ ಬಗ್ಗೆ ತಿಳಿತಾ ಹೋಗೋಣ. ಇನ್ನು ಇವತ್ತಿನ ಚಿನ್ನದ ದರ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇವತ್ತಿನ ಚಿನ್ನದ ದರವನ್ನ ನೋಡೋದಾದ್ರೆ 24 ಕ್ಯಾರೆಟ್ ಚಿನ್ನಕ್ಕೆ 13,418 ರೂಪಾಯಿ ಇದೆ. ಹಾಗೆ 22 ಕ್ಯಾರೆಟ್ ಚಿನ್ನಕ್ಕೆ 12,300 ರೂಪಾಯಿ. ಇನ್ನು 18 ಕ್ಯಾರೆಟ್ ಚಿನ್ನಕ್ಕೆ 10,064 ರೂಪಾಯಿ ಇದೆ. ಸೊ ಇದು ಇವತ್ತಿನ ಚಿನ್ನದ ದರ ಆಗಿದೆ. ನಾವೆಲ್ಲರೂ ಕೂಡ 18 ಕ್ಯಾರೆಟ್ ಚಿನ್ನವನ್ನ ಖರೀದಿ ಮಾಡೋ ಮನ್ಸು ಮಾಡಲ್ಲ, ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ವ್ಯಾಲ್ಯೂ ಕಡಿಮೆ ಇರೋದ್ರಿಂದ. ಅದೇ ರೀತಿ 24 ಕ್ಯಾರೆಟ್ ಚಿನ್ನವನ್ನ ಕೂಡ ನಾವು ಭಾರತೀಯರು ಹೆಚ್ಚಾಗಿ ಖರೀದಿ ಮಾಡೋದಿಲ್ಲ. ನಾವೇನಾದ್ರೂ ಖರೀದಿ ಮಾಡ್ತೀವಿ ಅಂತ ಆದ್ರೆ ಅದು 22K ಚಿನ್ನ ಆಗಿರುತ್ತೆ. ಸೊ ಇವತ್ತು 13,300 ರೂಪಾಯಿ ಇದೆ. ನಿನ್ನೆಗೆ ಹೋಲಿಸಿದ್ರೆ ಇವತ್ತು 60 ರೂಪಾಯಿ ಹತ್ರ ಕಡಿಮೆ ಆಗಿರೋದ್ರಿಂದ ನಾವು ಇವತ್ತು ಚಿನ್ನವನ್ನ ಖರೀದಿ ಮಾಡಬಹುದು. ಅಂಡ್ ಚಿನ್ನದ ದರ ಯಾಕೆ ಇಷ್ಟೊಂದು ಹೆಚ್ಚಾಗ್ತಿದೆ ಅನ್ನೋ ವಿಚಾರದ ಬಗ್ಗೆ ನೀವು ಕೇಳ್ತೀರಿ ಅಂತ ಆದ್ರೆ ಇದಕ್ಕೆ ಮುಖ್ಯವಾಗಿ ಕಂಡು ಬರುವಂತ ಕಾರಣ ಏನು ಅಂತ ಹೇಳಿದ್ರೆ ಡಾಲರ್ ಮೌಲ್ಯ ಹೆಚ್ಚಳವಾಗ್ತಿರೋದ್ರಿಂದ, ಹಾಗೆ ನಮ್ಮ ರೂಪಾಯಿ ಮೌಲ್ಯ ಕುಸಿತ ಇರೋದ್ರಿಂದ ಈ ಎರಡು ಕಾರಣಗಳಿಂದಾಗಿ ನಮಗೆ ಚಿನ್ನದ ದರ ಹೆಚ್ಚಾಗ್ತಿದೆ. ನಮಗ್ ಮಾತ್ರ ಅಲ್ಲ, ಭಾರತಕ್ಕೆ ಮಾತ್ರ ಅಲ್ಲ, ಇದು ಎಲ್ಲಾ ದೇಶದವರು ಕೂಡ ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಒಂದು ಪ್ರಶ್ನೆಯನ್ನ ಮಾಡುವಂತ ಸಮಯ ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಎಲ್ಲಾ ದೇಶಗಳಲ್ಲೂ ಕೂಡ ಚಿನ್ನದ ದರ ಹೆಚ್ಚಳ ಆಗ್ತಿರೋದ್ರಿಂದ ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಜನರು ಹಿಂದೆ ಸರಿತಾ ಇದ್ದಾರೆ. ಅದ್ರ ಜೊತೆ ಬೆಳ್ಳಿಯ ದರದ ಬಗ್ಗೆ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಇವತ್ತು ಬೆಳ್ಳಿಯ ದರದಲ್ಲಿ ಕೇವಲ 2 ರೂಪಾಯಿ ಕಡಿಮೆ ಆಗಿದೆ. ಹಾಗಾದ್ರೆ 1 ಗ್ರಾಮ್ ಬೆಳ್ಳಿಯ ಬೆಲೆ ಎಷ್ಟಪ್ಪ ಅಂತ ನೀವು ಕೇಳೋದಾದ್ರೆ ಇವತ್ತಿನ ದರದ ಪ್ರಕಾರ 209 ರೂಪಾಯಿ ಇದೆ. ಹಾಗಂತ ಹೇಳಿದ್ರೆ ನಿನ್ನೆಗೆ ಹೋಲಿಸಿದ್ರೆ ಇವತ್ತಿಗೆ 2 ರೂಪಾಯಿ ಕಡಿಮೆ ಇದೆ. ಚಿನ್ನದಲ್ಲಿ ಕೂಡ ಅತ್ಯುತ್ತಮ ಡಿಸೈನ್ ಗಳಿರೋದ್ರಿಂದ ಅಥವಾ ಚಿನ್ನದ ಮೇಲೆ ಆಸಕ್ತಿಯನ್ನ ಜನರು ಹೆಚ್ಚಾಗಿ ತೋರಿಸ್ತಿರೋದ್ರಿಂದ ಬೆಳ್ಳಿಯ ದರ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ನೀವು ಬೆಳ್ಳಿಯನ್ನ ಖರೀದಿ ಮಾಡ್ತೀರಿ ಅಂತ ಆದ್ರೆ ಇವತ್ತೇ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಕ್ಸ್ಪರ್ಟ್ ಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಚಿನ್ನದ ಬೆಲೆ ಅಥವಾ ಬೆಳ್ಳಿಯ ಬೆಲೆ ಹೆಚ್ಚಾಗ್ತದೆ. ಹಾಗಾಗಿ ನೀವು ಚಿನ್ನವನ್ನ ಖರೀದಿ ಮಾಡ್ತೀರಿ ಅಂತ ಹೇಳಿದ್ರೆ ಈ ಒಂದು ತಿಂಗಳಲ್ಲೇ ಖರೀದಿ ಮಾಡಿ ಅಂತ ಎಕ್ಸ್ಪರ್ಟ್ ಗಳು ಹೇಳ್ತಾ ಇದ್ದಾರೆ. ಅಂಡ್ ಅವ್ರು ಹೇಳಿದ್ ಕೂಡ ಕರೆಕ್ಟ್ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಿನ್ನೆ ನಾನು ಹೇಳಿದ್ದೆ ಚಿನ್ನವನ್ನ ಖರೀದಿ ಮಾಡಕ್ಕೆ ಇದೇ ಬೆಸ್ಟ್ ಟೈಮ್ ಅಂತ. ಆದ್ರೆ ಇವತ್ತು ಅದಕ್ಕಿಂತ ಕಡಿಮೆ ಆಗಿದೆ. ರೂಪಾಯಿ 60 ತನಕ ಕಡಿಮೆ ಆಗಿರೋದ್ರಿಂದ ಚಿನ್ನವನ್ನ ನಾವ್ ಯಾರು ಬೇಕಾದ್ರೂ ಇವತ್ತು ಖರೀದಿ ಮಾಡುವಂತಹ ಒಂದು ದಿನ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ತನಕ ನಾವು ಚಿನ್ನ ಮತ್ತು ಬೆಳ್ಳಿಯ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಿದ್ವಿ ಅಂಡ್ ಅದ್ರ ಬಗ್ಗೆ ನಿಮಗೆ ವಿಚಾರಗಳನ್ನ ಹೇಳ್ತಾ ಇದ್ವಿ. ಆದ್ರೆ ಇವತ್ತು ಪ್ಲಾಟಿನಂ ಬಗ್ಗೆ ಕೂಡ ನಾವು ಮಾತಾಡಬೇಕು. ಭಾರತದಲ್ಲಿ ಚಿನ್ನ ಮತ್ತೆ ಬೆಳ್ಳಿಯನ್ನ ಮಾತ್ರ ಖರೀದಿ ಮಾಡ್ಲಿಕ್ಕೆ ಮನ್ಸು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಪ್ಲಾಟಿನಂ ಬಗ್ಗೆ ನಾವು ಅಷ್ಟೊಂದು ಒಲವನ್ನ ತೋರಿಸೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ನಾವು ಚಿನ್ನವನ್ನ ಬೆಳ್ಳಿಯನ್ನ ಖರೀದಿ ಮಾಡಿ ಅದನ್ನ ರೀಸೇಲ್ ಮಾಡ್ತೀವಿ ಅಂತ ಆದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಸೊ ಅದೇ ರೀತಿ ನಾವು ಪ್ಲಾಟಿನಂ ಅನ್ನ ಖರೀದಿ ಮಾಡ್ತೀವಿ ಅಂತ ಆದ್ರೆ ಅದಕ್ಕೆ ವ್ಯಾಲ್ಯೂ ಇದೆ. ಅದನ್ನ ರೀಸೇಲ್ ಮಾಡ್ತೀವಿ ಅಥವಾ ಅಡವಿಡ್ತೀವಿ ಅಂದ್ರೆ ಯಾವುದೇ ರೀತಿಯ ವ್ಯಾಲ್ಯೂ ಇರೋದಿಲ್ಲ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಅಷ್ಟು ಕಾನ್ಸಂಟ್ರೇಷನ್ ಅನ್ನ ನಾವು ಮಾಡೋದಿಲ್ಲ. ಬಟ್ ಅದರ ರೇಟ್ ಎಷ್ಟಿದೆ ಅಂತ ಹೇಳೋದು ನಮ್ ಕರ್ತವ್ಯ ಅಂಡ್ ಅದನ್ನ ತಿಳ್ಕೊಳ್ಳೋದು ನಿಮ್ ಕರ್ತವ್ಯ ಕೂಡ. ಸೊ ಹಾಗಾಗಿ ಬನ್ನಿ ಅದರ ದರ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಬೆಂಗಳೂರಿನಲ್ಲಿ ನೀವೇನಾದ್ರೂ ಪ್ಲಾಟಿನಂ ಅನ್ನ ಪರ್ಚೇಸ್ ಮಾಡ್ತೀರಿ ಅಂತ ಆದ್ರೆ 1 ಗ್ರಾಮಿಗೆ 5,535 ರೂಪಾಯಿ ಇದೆ. 10 ಗ್ರಾಮಿಗೆ 55,350 ರೂಪಾಯಿ ಆಗುತ್ತೆ. ಇದನ್ನ ನೀವು ಪರ್ಚೇಸ್ ಮಾಡ್ಬೇಕಾ ಬೇಡವಾ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಯಾಕಂತ ಹೇಳಿದ್ರೆ ಇದನ್ನ ಪರ್ಚೇಸ್ ಮಾಡೋದಕ್ಕೆ ವ್ಯಾಲ್ಯೂ ಇದೆ, ಅದನ್ನ ನೀವು ರೀಸೇಲ್ ಮಾಡ್ತೀರಾ ಅಥವಾ ಅಡವಿಡ್ತೀರಾ ಅಂದ್ರೆ ವ್ಯಾಲ್ಯೂ ಇರೋದಿಲ್ಲ. ಹಾಗಾಗಿ ಇದು ನಿಮ್ಮ ಇಷ್ಟ ಅಂತ ಹೇಳ್ಬೋದು. ಅಂಡ್ ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿ ಮಾಡ್ತೀರಿ ಅಂತಂದ್ರೆ ಇದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ರೂಪಾಯಿ 60 ರಿಂದ 66 ರೂಪಾಯಿ ತನಕ ಕಡಿಮೆ ಆಗಿದೆ.
ಇನ್ನು ನಿಮ್ಗೆ ಬಿಟ್ಟಿರೋದು ಇದನ್ನ ಖರೀದಿ ಮಾಡೋದಾ ಬೇಡವಾ ಅಂತ. ಇದಿಷ್ಟು ಚಿನ್ನದ ಬಗ್ಗೆ ಇವತ್ತಿನ ವಿಚಾರ ಸಂಗತಿ. ಇನ್ನಷ್ಟು ಚಿನ್ನದ ವಿಚಾರದ ಬಗ್ಗೆ ತಿಳಿಯೋದಕ್ಕೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಟಿವ್ ಸುದ್ದಿಗಳನ್ನ ಹೇಳೋಕೆ ಬರ್ತಾ ಇರ್ತೀವಿ. ಧನ್ಯವಾದಗಳು.